ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಕೆಂಡ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 5 ಮಾರ್ಕ್ಸ್ಗೆ ಕೇಳಿರುವಂಥ ಲೀಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಆನ್ 1st January 2023, Chandra entered into an agreement to lease new machinery under a 5 years lease with rupees 3 lakh payable on 31st December each year. The interest rate is 6%. Present value of lease payment is 12 lakh 63,000. ಫೈಂಡ್ ಔಟ್ ಲೀಸ್ ಲಯಬಿಲಿಟಿ ಫಾರ್ 5 years. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ನ ನೋಡಿಕೊಂಡು ನಾವು ಲೀಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಬೇಕು. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಸಿಮಿಲರ್ ಇದೇ ಥರದ ಪ್ರಾಬ್ಲಮನ್ನು 2024 ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ರು. ಅದರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಬಟ್ ಆ ಪ್ರಾಬ್ಲಮಿಗೂ ಈ ಪ್ರಾಬ್ಲಮಿಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಅದರಲ್ಲೂ ಕೂಡ ಲೀಸ್ ಪೇಮೆಂಟು, ಲೀಸ್ ಪೀರಿಯಡ್ 5 years ಇತ್ತು, ಇದರಲ್ಲೂ 5 years ಇದೆ. ಅದರಲ್ಲಿ ಲೀಸ್ ಪೇಮೆಂಟ್ ಪ್ರತಿ ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ರು. ಇಲ್ಲಿ ಪ್ರತಿ ವರ್ಷಕ್ಕೆ 3 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಂಟ್ರೆಸ್ಟ್ ರೇಟ್ 10% ಇತ್ತು, ಇದರಲ್ಲಿ 6% ಇದೆ. ಇದಕ್ಕೆ ಡಿಫ್ರೆನ್ಸ್ ಏನು ಅಂತಂದರೆ, ಅದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಕೊಟ್ಟಿರಲಿಲ್ಲ. 2024 ಕ್ವಶನ್ ಪೇಪರ್ನಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಕೊಟ್ಟಿರಲಿಲ್ಲ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಕೊಡದೇ ಇದ್ದಾಗ ಅದನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ, ಲೀಸ್ ಪೇಮೆಂಟನ್ನು ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಬಟ್ ಈ ಪ್ರಾಬ್ಲಮಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಎಲ್ಲ ಕೊಡಲಿಲ್ಲ. ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಡಿಸ್ಕೌಂಟ್ ಫ್ಯಾಕ್ಟರ್ ಎಲ್ಲ ಕೊಡಲಿಲ್ಲ, ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ. ಈ 2024 ಕ್ವಶನ್ ಪೇಪರ್ನಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಾಗ ಲೀಸ್ ಪೇಮೆಂಟನ್ನು ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಸಿಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ 12,63,000. ಅದರ ಅರ್ಥ ಏನು ಅಂತಂದರೆ, ವರ್ಷಕ್ಕೆ 3 ಲಕ್ಷ ರೂಪಾಯಿ ಕಟ್ತಾರೆ. ವರ್ಷಕ್ಕೆ 3 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕು. 5 ವರ್ಷ ಪೇಮೆಂಟ್ ಮಾಡಬೇಕು. 5 ವರ್ಷ ಅಂತಂದರೆ 5 ವರ್ಷದ ಕೊನೆಯಲ್ಲಿ 5 15 ಲಕ್ಷ ರೂಪಾಯಿ ಕಟ್ಟಿದಾಗಿರುತ್ತೆ. ಆ 15 ಲಕ್ಷ ರೂಪಾಯಿ 5 ವರ್ಷದ ನಂತರದಲ್ಲಿ ನಾವು ಕಟ್ಟಿರೋದು 15 ಲಕ್ಷ ಆಗಿರುತ್ತೆ. ಹಾಗಾದರೆ ಆ 5 ಲಕ್ಷದ ಈಗಿನ ಬೆಲೆ ಎಷ್ಟು? ಈಗಿನ ಬೆಲೆ ಯಾವಾಗಲೂ ಕಮ್ಮಿ ಬರಬೇಕು. ಪ್ರೆಸೆಂಟ್ ವ್ಯಾಲ್ಯೂ 12,63,000. ಫ್ಯೂಚರ್ ವ್ಯಾಲ್ಯೂ ಯಾವಾಗಲೂ ಜಾಸ್ತಿ ಇರುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಯಾವಾಗಲೂ ಕಮ್ಮಿ ಇರುತ್ತೆ. 5 ವರ್ಷ ಕಟ್ಟುವಂಥದ್ದು 15 ಲಕ್ಷ, 15 ಲಕ್ಷ ರೂಪಾಯಿ ಕಟ್ತಾರೆ. ಈಗ ಅದರ ಬೆಲೆ ಎಷ್ಟು ಅಂತಂದರೆ 12,63,000 ರೂಪಾಯಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿಲ್ಲ ಅಂತಂದರೆ ಈ ಲೀಸ್ ಪೇಮೆಂಟನ್ನು ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕಿತ್ತು. ಸೊ ಈ ಪ್ರಾಬ್ಲಮ್ನಲ್ಲಿ ಈಸಿ ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಅವರೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋದು. ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಪ್ರಿಪರೇಷನ್ ಆಫ್ ಲೀಸ್ ಲಯಬಿಲಿಟಿ ಅಮೌಂಟೈಸೇಷನ್ ಶೆಡ್ಯೂಲ್. 5 ವರ್ಷ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಯರ್ ಕಾಲಮ್ನಲ್ಲಿ 1 2 3 4 5 ಬರ್ಕೊಳ್ತಾ ಇದ್ದೀನಿ. 1 2 3 4 5. ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಏನು ಕೊಟ್ಟಿದ್ದಾರೆ ಅದನ್ನೇ ಓಪನಿಂಗ್ ಬ್ಯಾಲೆನ್ಸಿಗೆ ಬರ್ಕೊಳ್ಬೇಕು. 12,63,000 ರೂಪಾಯಿ ಓಪನಿಂಗ್ ಬ್ಯಾಲೆನ್ಸ್, 12,63,000. ಇಂಟ್ರೆಸ್ಟ್ ರೇಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ವರ್ಷಕ್ಕೆ 6% ಬಡ್ಡಿ ಕಟ್ಟಬೇಕಂತೆ. ಸೊ 12,63,000 ಮೇಲೆ 6%. ಕ್ಯಾಲ್ಸಿಯಲ್ಲಿ 12,63,000 ಇಂಟು 6% ಮಾಡಿದಾಗ ಇಂಟ್ರೆಸ್ಟ್ ಸಿಗುತ್ತೆ 75,780. 75,780 ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕು. ಟೋಟಲ್ ಆಗಿ ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಲೀಸ್ ಪೇಮೆಂಟ್ ಎಷ್ಟು, ವರ್ಷಕ್ಕೆ ಎಷ್ಟು ಪೇಮೆಂಟ್ ಮಾಡಬೇಕು? ವರ್ಷಕ್ಕೆ 3 lakh ಪೇಮೆಂಟ್ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಓಪನಿಂಗ್ ಬ್ಯಾಲೆನ್ಸ್ 12,63,000 ರೂಪಾಯಿ ಪ್ಲಸ್ ಬಡ್ಡಿ ಕಟ್ಟಬೇಕಾಗಿರೋದು 75,780. ಎಷ್ಟು ಪೇಮೆಂಟ್ ಮಾಡಿದ್ದಾರೆ? ಕಟ್ಟಬೇಕಾಗಿದ್ದು ಇಷ್ಟು 12,63,000 ರೂಪಾಯಿ ಕಟ್ಟಕ್ಕಿದೆ, 75,000 ರೂಪಾಯಿ ಬಡ್ಡಿ ಬರುತ್ತೆ. ಅಲ್ಲಿಗೆ ಇವೆರಡನ್ನು ಆ್ಯಡ್ ಮಾಡಬೇಕು. ಪೇಮೆಂಟನ್ನು ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡಬೇಕು, ಪೇಮೆಂಟನ್ನು ಕಳಿಬೇಕು. 12,63,000 12,63,000 ಪ್ಲಸ್ ಇಂಟ್ರೆಸ್ಟ್ 75,780 ಮೈನಸ್ ಪೇಮೆಂಟ್ 3 lakh. ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 10,38,780 ಆಗುತ್ತೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. 10,38,780. ಇದೇ ಥರ ಎಲ್ಲ ವರ್ಷಕ್ಕೂ ಮಾಡಿದ್ರೆ ಆಯಿತು. ಸೆಕೆಂಡ್ ಇಯರಿಗೆ ಓಪನಿಂಗ್ ಬ್ಯಾಲೆನ್ಸ್ ಯಾವುದು ಅಂತಂದರೆ, ಫಸ್ಟ್ ಇಯರ್ನ ಕ್ಲೋಸಿಂಗ್ ಬ್ಯಾಲೆನ್ಸು ಸೆಕೆಂಡ್ ಇಯರಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ನಾವು ಕೊಡಲಿಕ್ಕಿರುವಂಥದ್ದು 10,38,780 ರೂಪಾಯಿ ಕೊಡಬೇಕು. ಇದ್ರ ಜೊತೆಗೆ ಈಗ ಬಡ್ಡಿಗೆ ಸೆಕೆಂಡ್ ಇಯರಿಗೆ ಬಡ್ಡಿ ಬರುತ್ತೆ. ಬಡ್ಡಿ ಎಷ್ಟು ಪರ್ಸೆಂಟೇಜು? 6%. 6% ಯಾವುದ್ರ ಮೇಲೆ ಮಾಡಬೇಕು ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ. ಓಪನಿಂಗ್ ಬ್ಯಾಲೆನ್ಸ್ 6% ಇದೆ. 6% ಮಾಡಿದಾಗ 62,326.8 ಬರುತ್ತೆ. ರೌಂಡ್ ಆಫ್ ಮಾಡಿದಾಗ 0.5 ಅಥವಾ 0.5ಗಿಂತ ಜಾಸ್ತಿ ಬಂದರೆ ಒಂದನ್ನು ಆ್ಯಡ್ ಮಾಡಿ ಬರೀಬೇಕು. 62,327 ಆಗುತ್ತೆ. ಲೀಸ್ ಪೇಮೆಂಟ್ ಪ್ರತಿ ವರ್ಷಕ್ಕೆ ಲೀಸ್ ಪೇಮೆಂಟ್ ಮಾಡುವಂಥದ್ದು 3 ಲಕ್ಷ. ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ?
ಆಗಷ್ಟೇ ಹೇಳಿದೆ ನೋಡಿ. ನಾನು ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಇಂಟ್ರೆಸ್ಟ್ ಮೈನಸ್ ಪೇಮೆಂಟ್. ಓಪನಿಂಗ್ ಬ್ಯಾಲೆನ್ಸ್ 10,38,780 ಇದೆ, ಪ್ಲಸ್ ಇಂಟ್ರೆಸ್ಟ್ 62,327 ಮೈನಸ್ ಪೇಮೆಂಟ್ ಮಾಡಿರುವಂಥದ್ದು 3 ಲ್ಯಾಕ್. ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 8,01,107 ಆಗುತ್ತೆ. 8,01,107. ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಕ್ರಾಸ್ ಚೆಕ್ ಮಾಡ್ಬೋದು. ಲಾಸ್ಟ್ಗೆ 5th ಇಯರ್ನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 0 ಉಳಿಬೇಕು. ಅಂದರೆ ನಾವು ಯಾವುದೇ ಥರ ಪೇಮೆಂಟ್ ಮಾಡಲಿಕ್ಕೆ ಬಾಕಿ ಇರಬಾರ್ದು. ಈಗ ನೋಡಿ, ಇನ್ನೂ 8 ಲಕ್ಷ ರೂಪಾಯಿ ಕಟ್ಟಬೇಕು 2ನೇ ವರ್ಷದ ಕೊನೆಯಲ್ಲಿ. ಅದೇ ಥರನೇ 3ನೇ ವರ್ಷದ ಕೊನೆ, 4ನೇ ವರ್ಷದ ಕೊನೆ, 5ನೇ ವರ್ಷದ ಕೊನೆಯಲ್ಲಿ ನೋಡಿದಾಗ ನೆಗೆಟಿವ್ ಬಂದರೂ ಜಾಸ್ತಿ ಕಟ್ಟಿದ್ರು ಪರವಾಗಿಲ್ಲ, ಬಟ್ ಕಡಿಮೆ ಕಟ್ಟಲಿಕ್ಕೆ ಬಾಕಿ ಉಳಿಬಾರ್ದು. ಈಗ 8 ಲ್ಯಾಕ್ ಸೆಕೆಂಡ್ ಇಯರ್ನಲ್ಲಿ ಉಳಿದಿದೆ, ಅದೇ ಥರನೇ 5th ಇಯರ್ನಲ್ಲಿ ಏನು ಉಳಿಬಾರ್ದು. ಈಗ 8 ಲ್ಯಾಕ್ ನಾವು ಪೇಮೆಂಟ್ ಇನ್ನೂ ಮಾಡಬೇಕು. 3rd ಇಯರಿಗೆ ಫೈಂಡ್ ಔಟ್ ಮಾಡೋದು ಹೇಗೆ? ಸೆಕೆಂಡ್ ಇಯರ್ನ ಅಮೌಂಟನ್ನು ಬರ್ಕೊಳ್ಬೇಕು. 8,01,107. ಓಪನಿಂಗ್ ಬ್ಯಾಲೆನ್ಸ್ ಹೇಗೆ ಬರುತ್ತೆ ಅಂತಂದರೆ ಸೆಕೆಂಡ್ ಇಯರ್ನ ಕ್ಲೋಸಿಂಗ್ ಬ್ಯಾಲೆನ್ಸನ್ನು 3rd ಇಯರಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರ್ಕೊಳ್ಬೇಕು. ಇದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ? 6% ಇಂಟ್ರೆಸ್ಟ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಇಂಪ್ಲಿಸಿಟ್ ಇನ್ ದ ಲೀಸ್ ಈಸ್ 6% ಇಂಟು 6% ಬರುವಂಥ ಆನ್ಸರ್ 48,066.4 ಬರುತ್ತೆ. 0.5ಗಿಂತ ಕಮ್ಮಿ ಬಂದರೆ ಅಷ್ಟೇ ಬರ್ಕೊಳ್ಬೇಕು. 48,066. ಲೀಸ್ ಪೇಮೆಂಟ್ ಎಲ್ಲ ವರ್ಷನೂ 3 ಲಕ್ಷ ರೂಪಾಯಿನ ಲೀಸ್ ಪೇಮೆಂಟ್ ಮಾಡ್ತಿರೋದು. ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ? ಓಪನಿಂಗ್ ಬ್ಯಾಲೆನ್ಸ್ 8,01,107 ಪ್ಲಸ್ ನಾವು ಕಟ್ಟಬೇಕಾಗಿರೋ ಬಡ್ಡಿ 48,066. ನಾವು ಪೇಮೆಂಟ್ ಮಾಡಿದ್ದು 3 ಲಕ್ಷ ರೂಪಾಯಿ. ಅಲ್ಲಿಗೆ ಇನ್ ಪೇಮೆಂಟ್ ಮಾಡಬೇಕಾಗಿರೋದು 5,49,173. 5,49,173. 4ನೇ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಹೇಗೆ ಅಂತಂದರೆ 3ನೇ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ 5,49,173. ಇಂಟ್ರೆಸ್ಟ್ ರೇಟ್ 6% ಕೊಟ್ಟಿದ್ದಾರೆ. ಇಂಟು 6% ಮಾಡಿದಾಗ 32,950.38 ಬರುತ್ತೆ. 0.3 ಬಂದಿರೋದ್ರಿಂದ ಇಗ್ನೋರ್ ಮಾಡಬೇಕು. 32,950. ಲೀಸ್ ಪೇಮೆಂಟ್ ಪ್ರತಿ ವರ್ಷಕ್ಕೆ ಮಾಡೋದು 3 ಲ್ಯಾಕ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ? ಓಪನಿಂಗ್ ಬ್ಯಾಲೆನ್ಸ್ 5,49,173 ಪ್ಲಸ್ ಇಂಟ್ರೆಸ್ಟ್ 32,950 ಮೈನಸ್ ಪೇಮೆಂಟ್ ಎಷ್ಟು? 3 ಲ್ಯಾಕ್. ಆಗ ಬರುವಂಥ ಆನ್ಸರ್ 2,82,123. 2,82,123. ಲಾಸ್ಟ್ ಇಯರಿಗೆ ಇದನ್ನೇ 4th ಇಯರ್ನ ಕ್ಲೋಸಿಂಗ್ ಬ್ಯಾಲೆನ್ಸನ್ನು 5th ಇಯರಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರ್ಕೊಳ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 2,82,123. ಇದಕ್ಕೆ ಇಂಟ್ರೆಸ್ಟ್ ಎಷ್ಟು? 6% ಇಂಟ್ರೆಸ್ಟ್ ಮಾಡಿದಾಗ 16,927 ಬರುತ್ತೆ. ಸೊ ನಾವು ಪೇಮೆಂಟ್ ಮಾಡಿರೋದು 3 ಲ್ಯಾಕ್. ಈಗ ನೋಡಿ, ಆನ್ಸರ್ ಉಳಿಲಿಕ್ಕಿಲ್ಲ. ನಾವು 2,82,123 ರೂಪಾಯಿ ಕಟ್ಟಬೇಕಿತ್ತು, ಪ್ಲಸ್ 16,927 ಬಡ್ಡಿ ಬಂದಿದೆ. ಟೋಟಲ್ ಆಗಿ ನಾವು 2,99,050 ರೂಪಾಯಿ ಕಟ್ಟಬೇಕಿತ್ತು, ಬಟ್ 3 ಲಕ್ಷ ರೂಪಾಯಿನೇ ಕಟ್ಟಾಗಿದೆ. ಯಾವುದೇ ಥರ ಅಮೌಂಟ್ ಕಟ್ಟಲಿಕ್ಕೆ ಬಾಕಿ ಉಳಿಯಲ್ಲ. -3 ಲ್ಯಾಕ್ ಮಾಡಿದಾಗ ನೆಗೆಟಿವ್ ಆನ್ಸರ್ ಬಂದರೆ ತೊಂದರೆ ಇಲ್ಲ, ಅಂದರೆ ಎಕ್ಸೆಸ್ ಪೇಮೆಂಟ್ ಮಾಡಿದ್ದೀವಿ ಅಂತ. ಬಟ್ ಪೇಮೆಂಟ್ ಮಾಡಲಿಕ್ಕೆ ಉಳಿಲಿಕ್ಕಿಲ್ಲ. ಸಪೋಸ್ ಇಲ್ಲಿ ನೋಡಿ, ಇಲ್ಲಿ 5 ಲ್ಯಾಕ್ ಇದೆ ಅಂತ ಅನ್ಕೊಳ್ಳೋಣ. ಇವೆರಡನ್ನ ಆ್ಯಡ್ ಮಾಡಿದಾಗ 5 ಲ್ಯಾಕ್ ಇದೆ ಅಂತ ಅನ್ಕೊಳ್ಳೋಣ. ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದಾಗ 5 ಲ್ಯಾಕ್ ಬಂದಿದೆ. ನಾವು ಪೇಮೆಂಟ್ ಮಾಡಿದ್ದು 3 ಲ್ಯಾಕ್ ಮಾತ್ರ. ಅಲ್ಲಿ ಇನ್ನೆಷ್ಟು ಪೇಮೆಂಟ್ ಮಾಡಲಿಕ್ಕೆ ಉಳಿಯುತ್ತೆ? 2 ಲ್ಯಾಕ್ ಉಳಿಯುತ್ತೆ. ಆ ಥರ ಆನ್ಸರ್ ಬರಲಿಕ್ಕಿಲ್ಲ. ಯಾವಾಗಲೂ ಪೇಮೆಂಟ್ ಅಷ್ಟು ಕ್ಲಿಯರ್ ಆಗಿರಬೇಕು. ಈಗ ನಾವು ಕಟ್ಟಬೇಕಾಗಿರೋದು 2,82,123 ಪ್ಲಸ್ 16,927, ಅಂದರೆ 2,99,000 ಚಿಲ್ಲರೆ ಕಟ್ಟಲಿಕ್ಕಿದೆ. ನಾವು 3 ಲಕ್ಷ ಕಟ್ಟಾಗಿದೆ. ಸೊ ಯಾವುದೇ ಥರ ಔಟ್ಸ್ಟ್ಯಾಂಡಿಂಗ್ ಉಳಿದಿಲ್ಲ. ಔಟ್ಸ್ಟ್ಯಾಂಡಿಂಗ್ ಉಳಿಲಿಕ್ಕಿಲ್ಲ. ಔಟ್ಸ್ಟ್ಯಾಂಡಿಂಗ್ ಉಳಿದ್ರೆ ನೀವು ಮಾಡಿರುವಂಥ ಪ್ರಾಬ್ಲಮ್ ತಪ್ಪಾಗಿದೆ ಅಂತ. ಸಿಂಪಲ್ ಪ್ರಾಬ್ಲಮ್ 2 ಥರದಲ್ಲಿ ಕೇಳಿದರೆ. 24ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಕೊಟ್ಟಿರಲಿಲ್ಲ 24 ಕ್ವಶನ್ ಪೇಪರ್ನಲ್ಲಿ. 25 ಕ್ವಶನ್ ಪೇಪರ್ನಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಕೊಡದೇ ಇದ್ದಾಗ ಲೀಸ್ ಪೇಮೆಂಟನ್ನು ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಸಿಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.